ನೇತ್ರ ನೇತ್ರ ಜಲ್ದಿ ಬಾ ನೇತ್ರ. ಬಂದೇರಿ, ನಡೀರಿ ಹೋಗೋಣ. ಜಾಗ ನೋಡ್ಕೊಂಡು ಎಷ್ಟು ಅಳತೆ ಎಷ್ಟು ಉದ್ದ ಮನೆ ಕಟ್ಟಿದ್ರೆ ಸರಿ ಆಗುತ್ತೆ ಅಂತನ ಒಂದು ಅಂದಾಜ್ ಸಿಗುತ್ತೆ ಅಲ್ವಾ. ಹೋಗಿ ನೋಡ್ಕೊಂಬರೋಣ. ಯಾರನ್ನಾದ್ರೂ ಒಬ್ರನ್ನ ಮೇಸ್ತ್ರಿ ಹಿಡ್ಕೊಂಬರ್ರಿ. ಅವರಾದ್ರೆ ಅಳತೆ ಮಾಡಿ ಇಷ್ಟು ಉದ್ದ ಇಷ್ಟು ಅಗಲ ಮಾಡಿದ್ರೆ ಚೆನ್ನಾಗಿರುತ್ತೆ ಮನೆ ಆಯಾ ಅಂತನ ಹೇಳ್ತಾರೆ. ಆಯ್ತಿವ ಮೊದ್ಲು ಹೋಗಿ ನಾವು ಹೋಗಿ ನೋಡ್ಕೊಂಬರೋಣ. ಜಾಗ ಹೆಂಗೆ ಎತ್ಲ ಬಾಗ್ಲು ಮಾಡಬೇಕು ಏನು ಎತ್ತ ಅಂತನ. ಇನ್ನೇನು ಎಲ್ಲ ಸೈನ್ ಹಾಕ್ಕೊಟ್ಟಿದ್ದಾಯ್ತು. ಆ ಜಾಗದ್ದು ನಿನ್ನ ಹೆಸರಿಗೆ ಬರುತ್ತೆ ಅಲ್ವಾ. ಬ್ಯಾಂಕ್ನಾಗ ಒಂದಿಷ್ಟು ಲೋನ್ ತಮಕ್ಕೆ ಕೊಟ್ಟು ಬರೋಣ. ಏನೇನು ಕೇಳ್ತಾರೆ ಅದನ್ನೆಲ್ಲ ಕೊಟ್ಟು ಬಂದುಬಿಟ್ರೆ ಮನೆ ನಿನ್ನ ಹೆಸರಿಗೆ ಆಗುತ್ತೆ. ಆಮೇಲೆ ಲೋನ್ ತಗೊಂಡು ಪಾಯ ಹಾಕ್ಬಿಡೋಣ. ಸರಿ, ಮೊದಲು ನೋಡ್ಕೊಂಬರೋಣ ನಡಿ ಜಾಗ ಅಚ್ಚುಕಟ್ಟಾಗಿ. ಹೌದಲ್ವಾ, ಯಾರ ಹತ್ರನಾದ್ರೂ ಚೆನ್ನಾಗಿರೋರ ಹತ್ರನ ಇದನ್ನ ಹಾಕಿಸ್ಬೇಕು ಕಣ್ರಿ. ಮನೆ ಪ್ಲಾನಿಂಗ್ ಹಾಕಿಸ್ಬೇಕು. ಪ್ಲಾನಿಂಗ್ ಹಾಕಿಸ್ಬಿಟ್ಟು ಆಮೇಲೆ ಕಟ್ಟಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಆಯ್ತಾಯ್ತು, ಮೊದಲು ನೋಡ್ಕೊಂಬರೋಣ ಬಾ, ಹೋಗೋಣ. ಆಮೇಲೆ ಮುಂದಿನ ಯೋಚನೆ ಮಾಡೋಣ. ಸರಿ ಆಯ್ತು, ನಡೀರಿ. ನೇತ್ರ, ಗಿರೀಶ, ಎಲ್ಗೂ ಹೋಗ್ತಾ ಇದ್ರಿ ಇಬ್ರು? ಎಲ್ಲೂ ಇಲ್ಲ ಅತ್ತೆ, ಅದೇ ನಮ್ದು ಸೈಟಿನ ಜಾಗ ಐತಲ್ಲ ಮನೆ ಕಟ್ಟಕ್ಕೆ, ನನ್ನ ಹೆಸರಿಗೆ ಮಾಡ್ಸಕ್ಕೆ ಅಲ್ಲೇನೆ ಎಲ್ಲನ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದಿದೀವಲ್ವಾ. ಇನ್ನೊಂದು ವಾರದಷ್ಟೊತ್ತಿಗೆ ಪತ್ರನೂ ಬರುತ್ತೆ ನನ್ನ ಹೆಸರಿಗೆ ಆಗಿರೋದು. ಅದಕ್ಕೆ ಲೋನ್ ತಗೊಂಡು ಮನೆ ಕಟ್ಟೋಣ ಅಂತ ಜಾಗ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಅಳತೆ ಬರುತ್ತೆ ನಮ್ದು, ನಮ್ಮ ಜಾಗ ಎಷ್ಟೈತಿ ಅಂತನ ಒಂದು ಅಂದಾಜ್ ಸಿಗುತ್ತೆ ಅಂತನ ಹೋಗಿ ನೋಡ್ಕೊ ಬರ್ತೀವಿ. ಹೌದಾ, ಹಾಲೆ ಲೋನು ತಕೊಂಡ್ರ? ಇನ್ನ ತಾಂಡಿಲ್ಲ ಅತ್ತೆ, ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಅಂತನ ಹೋಗಿ ಬರ್ತೀವಿ. ಹೌದಾ, ನಾನು ಬರ್ತೀನಿ ನಡಿ. ನೀವ್ ಯಾಕತ್ತೆ ನೀವ್ ಅಂತಗಿರ್ರಿ. ಅಯ್ಯ, ಅಲ್ಲೇನೈತ್ ನೋಡಂತದ್ದು, ನೋಡಿರೋ ಜಾಗನೇ ತಾನೆ. ನಾನೇ ನೋಡ್ಬಾರ್ದೀನಿ ನಮ್ಮ ಮನೆ ಕಟ್ಟಕ್ಕೆ ಏನೇನು ಹೇಳ್ತೀರಾ, ಏನ್ ಮಾಡ್ಬೇಕು ಏನು ಎತ್ತ ಅಂತನ ನಾನು ಹೇಳೋದ್ ಬೇಡ, ನಾನು ನೋಡೋದ್ ಬೇಡ. ನಡೀರಿ. ಆಯ್ತು, ಬಾರಮ್ಮ, ಬಾ ನೇತ್ರ ಬರ್ಲಿ. ಅಯ್ಯೋ, ಅಲ್ಲ ನೋಡಿರೋ ಜಾಗ ಇನ್ನೇನ್ ನೋಡ್ತೈತೆ ಅವತ್ತೆ. ನಡಿ. ಅಲ್ಲ, ಚೆನ್ನ ದಿನ ಆಗಿತ್ತಲ್ಲ, ಜಾಗಕ್ಕೆ ಹೋಗಿ ಹೆಂಗೈತೆ ಏನು ಗಿಡ ಗಂಟೆ ಬೆಳ್ಕೊಂಡವ ಅಂತ ನೋಡ್ಕೊಂಡ್ ಬರಕ್ ನಾನು. ಇವಳೊಬ್ಳಿ ಏನಂಗೆ ನಾನು ಬಂದ್ರೆ ಹಂಗೇನೆ ಇವಳಿಗೆ ಇದಾಗ್ಬಿಡುತ್ತೆ, ಒಕ್ಕೊಂಡ್ಬಿಡುತ್ತೆ ಆತ ನಾನು. ಇದೇ ಜಾಗ ನೋಡಿ ನೇತ್ರ. ವಿಶಾಲವಾಗೈತಲ್ವೇ? ಹೌದು ರೀ, ಚೆನ್ನಾಗೈತೆ. ಇಲ್ಲಿ ಮನೆ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೈಲಾಗೈತೆ, ಮನೆ ಮುಂದೆ ಜಾಗನೂ ಬಿಟ್ಕೋಬಹುದು ರೀ. ಇಲ್ಲಿ ದೊಡ್ಡದಾಗಿ ಮನೆ ಕಟ್ಟೋಣ ನಾವು. ಸೂಜಿರ್ ಮನೆ ಐತಲ್ಲ, ಅದಕ್ಕಿನ್ನ ದೊಡ್ಡದಾಗಿರ್ಬೇಕು. ಎಲ್ಲರಿಗೂ ಒಂದೊಂದು ಬೆಡ್ರೂಮು, ಆಮೇಲೆ ಹಾಲು, ಹೊರಗಡೆ ಎಲ್ಲನ ಗಾರ್ಡನ್ ಮಾಡಕ್ಕೆ ಜಾಗ, ಕಾಂಪೌಂಡು ಎಲ್ಲ ಇರಬೇಕು. ಹಂಗೆ ಮಾಡೋಣ ಕಣ್ರಿ. ನಮ್ಮ ಮನೇನ ತುಂಬಾ ಚೆನ್ನಾಗಿ ಕಟ್ಟಬೇಕು. ಅಷ್ಟೆಲ್ಲ ಕಟ್ಟಬೇಕು ಅಂದ್ರೆ ನಾವೆಲ್ಲರೂ ಯಾರ ಮನೆಗಾದ್ರೂ ಜೀತ ಇರ್ಬೇಕಾಗತ್ತೆ, ಸಂಬಳ ಇರ್ಬೇಕಾಗತ್ತೆ. ಸರಿಯಾಗಿ ಹೇಳ್ದೆ ಕಣಮ್ಮ. ನೇತ್ರ, ಅಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂತಂದ್ರೆ ನಾವು ಅಮ್ಮ ಹೇಳ್ದಂಗೆ ಎಲ್ಲರೂ ಯಾರ ಮನೆಗಾನ ಸಂಬಳ ಇರಬೇಕಾಗುತ್ತೆ. ಇಲ್ಲ ನಮ್ಮ ಮನೆ ಮಠ ಎಲ್ಲನೂ ಮಾರ್ಕೊಂಡು ಕಟ್ಟಬೇಕಾಗುತ್ತೆ. ಏನು ಹೇಳ್ತಾ ಇದೆಯಾ? ನಾವೇನೇನು ಅಷ್ಟು ದೊಡ್ಡ ಶ್ರೀಮಂತರ? ಅಷ್ಟುದೆಲ್ಲ ದುಡ್ಡು ಬೇಕು ಅಂತಂದ್ರೆ ಎಷ್ಟು ಬೇಕು ಗೊತ್ತಾ? ಅಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂದರೆ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ. ದೊಡ್ಡ ಮನೆ ಬೇಕು ದೊಡ್ಡ ಮನೆ ಬೇಕು ಅಂತನ. ಅದೇನೋ ಹೇಳ್ತಾರಲ್ಲ, ಆಸ್ಕೆ ಇದ್ದಷ್ಟು ಕಾಲು ಚಾಚು ಅಂತನ. ಸಾಕು, ಅಷ್ಟು ನಮಗೆ ಸೋರ್ದಂಗೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅತ್ತೆ, ಯಾಕೆ ಜೀತ ಇರಬೇಕು? ಯಾಕೆ ನಾವು ಮನೆ ಮಠ ಮಾರ್ಕೋಬೇಕು? ದೊಡ್ಡ ಮನೆ ಕಟ್ಟಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಎಷ್ಟು ದುಡಿಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ನೀವು ಸುಮ್ಮನೆ ಏನೇನು ಹೇಳಕ್ ಬರಬೇಡ್ರಿ ಇಲ್ಲಿ. ಇವರೊಬ್ರು ಅವ್ರಮ್ಮ ಏನೋ ಹೇಳ್ತು ಅಂತ ಅಲ್ಲಿ ಕಿಸ್ಕೊಂಡು ನಗ್ತಾ ಇದ್ದಾರೆ. ಮತ್ತಿನ್ನೇನು ನೇತ್ರ, ಅಲ್ಲ ದೊಡ್ಡ ಮನೆ ಕಟ್ಟಬೇಕು, ಎಲ್ಲರಿಗೂ ನನ್ನ ರೂಮು, ಗಾರ್ಡನ್ನು, ಅದು ಇದು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಎಷ್ಟು ಲಕ್ಷ ಬೇಕು ಗೊತ್ತಾ? ಅಯ್ಯ, ನೀನೊಬ್ಳು ಏನು ಯೋಚನೆ ಮಾಡಲ್ಲ ಅಲ್ವೇ ನೀನು ದುಡ್ಡಿನ ಬಗ್ಗೆನ? ಸುಮ್ಮನೆ ಆಸೆ ಪಟ್ಟರೆ ಸಾಲಲ್ಲ, ಅದಕ್ಕೆ ತಕ್ಕಂಗೆ ಮಾಡೋಕ್ಕೆ ನಮ್ಗೆ ಯೋಗ್ಯತೆ ಇರಬೇಕು. ಅದನ್ನ ಮೊದಲು ಯೋಚನೆ ಮಾಡೋದು ಕಲ್ತ್ಕ. ಸುಮ್ಮನೆ ಹೇಳ್ದಕ್ಕೆ ಯಾವುದು ನಡೆಯಲ್ಲ. ಅದೇ ಅಪ್ಪ. ಅಲ್ಲ, ಏನು ಓದಿದ್ಯಾ ಏನೋ ಕಣೆ ನೇತ್ರ, ನಿನ್ಗೇನು ಒಂದು ದೀಟಾಗ ಬುದ್ಧಿಗಿದೆಯಾ ಐತೋ ಇಲ್ವೋ? ಅತ್ತೆ, ಸುಮ್ಮನೆ ಇರ್ತೀಯಾ? ನಾನು ಎಲ್ಲ ಯೋಚನೆ ಮಾಡಿನೇ ಹೇಳ್ತಾ ಇರೋದು. ಕಟ್ಟೋದು ಕಟ್ತೀವಿ, ಒಂದಿಷ್ಟು ದೊಡ್ಡದಾಗೆ ಕಟ್ಟೋಣ, ಸಾಲಾಗಿಲ್ಲ ಆದ್ರೆ ತೀರಿಸ್ಕೋಬಹುದು ಅಂತನ. ಈಗ ನಮ್ಗೇನು ಕಮ್ಮಿ ಆಗಿದೆ? ನಿಮ್ಮ ಮಗ ಟ್ರ್ಯಾಕ್ಟರ್ ದುಡಿತಾರೆ, ನಾನು ಉಪ್ಪಿನಕಾಯಿ ಶೆಡ್ ಮಾಡ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ದುಡಿತಾ ಇದ್ದೀನಿ. ಅದು ಅಲ್ಲದೆ ನಮಗೆ ಬೆಂಗಳೂರು ಫ್ಯಾಕ್ಟ್ರಿಯವರು ದೊಡ್ಡ ದೊಡ್ಡ ಆರ್ಡರ್ ಕೊಡ್ತಾರೆ. ಇನ್ನು ಮುಂದಿನ ತಿಂಗಳಿಂದ ಎಲ್ಲಾನ ಕಂಟಿನ್ಯೂಸ್ ಆಗಿ ಬ್ಯಾಂಕ್ನಾಗ ಲೋನ್ ಬೇರೆ ತಾಂತೀವಿ. ಅದಕ್ಕೇನೆ ಸಾಲ ಒಂದಿಷ್ಟು ಜಾಸ್ತಿ ಆದ್ರೂ ತೀರಿಸ್ಕೊಂಬನೆ ಬಿಡು. ಮನೆ ಅಗಲ ಕಟ್ಟಕ್ಕಾಗಲ್ಲ, ಒಂದೇ ಸಲ ಕಟ್ಟೋದು. ಅದಕ್ಕೆ ಒಂದಿಷ್ಟು ದೊಡ್ಡದಾಗೆ ಕಟ್ಟೋಣ ಅಂತಾನ. ನಿನ್ಗೇನು ಗೊತ್ತಾಗಲ್ಲ ಅತ್ತೆ. ಇನ್ನು ಹೋಗ್ತಾ ಹೋಗ್ತಾನ ನನ್ನ ಮಕ್ಕಳು ದೊಡ್ಡವ್ರು ಆಗ್ತಾರೆ, ಅವ್ರಿಗೂ ರೂಮ್ ಬೇಕಾಗುತ್ತೆ, ದೊಡ್ಡ ಮನೆ ಬೇಕಾಗುತ್ತೆ. ಯಾರಾದ್ರೂ ದೇವರು ದಿಂಡ್ರು ಯಾತನ ಫಂಕ್ಷನ್ ಮಾಡಿದಾಗ ಜನ ಜಾಸ್ತಿ ಬರ್ತಾರೆ. ಅವಾಗ ನಮ್ದು ಅದೇ ಅಲ್ಲದೆ ದೊಡ್ಡ ಬಳಗ ನಮ್ದು. ನಿಮ್ಮಂಗಲ್ಲ, ಜಾಸ್ತಿ ಜನ ಬರ್ತಾರೆ ನಮ್ಮ ಸಂಬಂಧಿಕರೆಲ್ಲನ. ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ ಅಂತಾನ. ಇಟೇ ಇಟ್ ಕಟ್ಟಿ ಅದಕ್ಕೂ ಅಲ್ಲ ಇದಕ್ಕೂ ಅಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ ಏನಿಲ್ಲ. ನಾನೆಲ್ಲ ಯೋಚನೆ ಮಾಡೀನಿ, ದುಡ್ಡಿನ ಗಿಡ್ಡಿಂದೆಲ್ಲ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನನ್ನ ಹೆಸರಿಗೆ ಆಗೈತಾನೆ ಜಾಗ, ಲೋನ್ ತಗೊಂತೀನಿ, ಅದನ್ನ ಕಟ್ತೀನಿ, ಲೋನನ್ನು ತೀರಿಸ್ಕೊಂಡು ಹೋಗ್ತೀನಿ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಿನ್ನೇನು ಕೂಲಿ ಕಳಿಸಲ್ಲ ನಾವೇನೇನು ದುಡ್ಡು ಬೇಕು ಮನೆ ಕಟ್ಟಕ್ಕೆ ಅಂತಾನ.
ನೇತ್ರ ನಿನ್ಗೇನ್ ಬುದ್ಧಿಗಿದ್ದಿ ಆಯ್ತೋ ಇಲ್ವೋ ಹಾ ನಾವೇನೇನು ನಿಮ್ಮ ಅಪ್ಪ ನಂಗೆ ದೊಡ್ಡ ಸಾವುಕಾರರಲ್ಲ ಹಾ ಸಾಲಾದ್ರೆ ತೀರಿಸ್ಕೊಂತೀವಿ ಅನ್ನಕ್ಕೆ ಏನು ಬೇಕಾಗಿಲ್ಲ ನೀನ್ ಅಷ್ಟು ದೊಡ್ಡ ಮನೆ ಕಟ್ತೀಯ ಅಂದಂಗಿದ್ರೆ ನಾ ಈ ಜಾಗ ನಿನ್ನ ಹೆಸರಿಗೆ ಮಾಡಿಸ್ತಾನೆ ಇರ್ಲಿಲ್ಲ ಹಾ ಸುಮ್ಮನಿರೋದ್ ಕಲ್ತ್ಕ ಅಷ್ಟು ದೊಡ್ಡ ಮನೆ ಏನು ಬೇಕಾಗಿಲ್ಲ ನಮಗೆ ನಾವಿರೋದು ಎಷ್ಟು ಜನ ಇದ್ದೀವಿ 4 ಜನ 6 ಜನ 2 ಮಕ್ಕಳು ಸಾಕು ಎಷ್ಟ ಕಡಿಮೆ ಆಗುತ್ತೋ ಅಷ್ಟಕ್ಕೆ ಸೀಟ ಗೀಟ ಹಾಕೊಂಡು ಕಟ್ಟಿರಾಯ್ತು ಸಾಕು ಚಿಕ್ಕ ಮನೆನೇ 2 ರೂಮು ಅಡುಗೆ ಮನೆ ಆಮೇಲೆ ಸ್ನಾನ ಮಾಡಕ್ ಬಚ್ಚಲ ಮನೆ ಒಂದಿಟ್ಟು ಹೊರಗೆ ಒಂದಿಟ್ಟು ಅಂಗ್ಲ ಕದ್ರ ಪದ್ರ ಹಾಕ್ಕೊಂಡು ರಂಗೋಲಿ ಪಂಗೋಲಿ ಒಯ್ಯಕ್ಕೆ ಸಾಕು ಅಷ್ಟಿದ್ರಿ ಇನ್ನೇನು ಯಾಕೆ ಬೇಡ ಕಣೋ ಗಿರೀಶ ನನ್ನ ಮಾತು ಕೇಳು 2 ಮಾತು ಕೇಳಿ ಏನಾನ ದೊಡ್ಡ ಮನೆ ಅಂತ ಹೇಳಿ ಓದೆ ಅಷ್ಟೇನೆ ಮನೇನೂ ಆಗಲ್ಲ ನಮ್ಮ ತಿಥಿ ಆಗುತ್ತೆ ಅಷ್ಟೇನೆ ಮನೆಗಳಾರ್ದು ಎಲ್ಲಾರ್ದು ಯಾಕತ್ತೆ ಅಪ್ಶಕನ ಮಾತಾಡ್ತಾ ಇದ್ಯಾ ತಿಥಿ ಆಗುತ್ತಂತೆ ತಿಥಿ ಸುಮ್ಕೂಕ ಹಂಗೆಲ್ಲ ಏನು ಆಗಲ್ಲ ನೀನು ಯೋಚನೆ ಮಾಡ್ದಂಗೆ ಅತ್ತೆ ಮತ್ತಿಗೆ ನೀನು ಬರಬೇಡ ಅಂತ ಹೇಳಿದ್ದಿಲ್ಲಿ ಬಂದು ಎಲ್ಲ ಕೆಡಿಸ್ತೀಯ ನೀನು ನಂದೇನೋ ಪ್ಲಾನ್ ಇರುತ್ತೆ ಅದಕ್ಕೆ ತಕ್ಕಂಗೆ ನಾನು ಮಾಡೋಣ ಅಂತಂದ್ರೆ ಎಲ್ಲಕ್ಕೂ ಅಡ್ಡ ಯಾಕೆ ಬಂದ್ಬಿಡ್ತೀಯಮ್ಮ ನೀನೊಬ್ಳು ಹೇಳತ್ತ ಹಳೆ ಕಾಲದವ ನಿಮ್ಗೆ ಗೊತ್ತಾಗಲ್ಲ ಏನೂ ಇಲ್ಲ ಹೆಂಗಿರ್ಬೇಕು ಹೆಂಗೆ ಏನು ಎತ್ತ ಅಂತಾನೆ ಹಳೆ ಕಾಲದವ ಆಗ್ಲೇಳು ಹೊಸ ಕಾಲದವ ಆಗ್ಲೇಳು ನಮ್ದು ಬಂಡವಾಳ ನೋಡ್ಕೊಂಡು ಮಾಡ್ಬೇಕು ಮನೆಗಿನೇ ಮಾಡ್ಲದಾಗ್ಲಿ ಒಡವೆ ತಮ್ಮದಾಗ್ಲಿ ಯಾತನ ಆಗ್ಲೇಳು ಮೊದ್ಲು ದುಡ್ಡು ನೋಡ್ಕೋಬೇಕಣಮ್ಮ ದುಡ್ಡಿಲ್ಲ ಅಂದ್ರೆ ಯಾವ್ದಾಗಲ್ಲ ಅರ್ಧಂಬರ್ಧ ಮನೆ ಕಟ್ಟಿ ಹಂಗೆ ಬಿಡ್ತೀಯ ಯಾರನ್ನ ಊರಾಗ್ಲವರು ನಗ್ತಾರೆ ಇವ್ರೇನ ಮರೆಯ ತ್ಯಾಸರು ದೊಡ್ಡ ಮನೆ ಕಟ್ಟಕ್ ಹೋಗಿ ಅರ್ಧಕ್ಕೆ ನಿಲ್ಸಿರು ಕೈ ಬಿಟ್ರು ಅಂತಾನ ಏನು ನಿನ್ಗೇನೇನು ಸಾಲ ಕೊಡೋರು ಬ್ಯಾಂಕ್ನವ್ರೇನು ಸುಮ್ನೆ ಪುಕ್ಸಟ್ಟೆ ಕೊಡಲ್ಲ ಎಲ್ಲ ನೋಡ್ಕೊಂಡೆ ಕೊಡೋದು ಆದಾಯ ಪದಾಯ ಎಲ್ಲ ಕಟ್ಟಕ್ ಆಗುತ್ತೋ ಇಲ್ವೋ ಅಂತಾನೆ ನನ್ ತಗೆ ಹೇಳಕ್ ಬರ್ಬೇಡ ನನಗೂ ಗೊತ್ತೈತಿ ಹೌದು ನೇತ್ರ ಸುಮ್ಮನೆ ದೊಡ್ಡ ಮನೆ ಅಂತ ಹೋಗಿ ಆಮೇಲೆ ಅರ್ಧ ಕಟ್ಟಿ ದುಡ್ಡಿಲ್ದಂಗಾಗಿ ಸುಮ್ಮನೆ ಕೈ ಬಿಟ್ಟಂಗೆ ಆದಾತು ಸುಮ್ಮನೆ ಇರೋದು ಕಲ್ತ್ಕ ಸಾಲಾಗಿಲ್ಲ ಮಾಡಿ ತೀರ್ಸಕ್ಕಾಗಲ್ಲ ಏನೋ ಇಟ್ಟು ಒಟ್ಟು ಸಾಲ ಮಾಡಿದ್ರೆ ತೀರಿಸ್ಬೋದು ಅದು ಬಿಟ್ಬಿಟ್ಟು ನಮ್ಮ ಕೈಲಿ ಆಗದೆ ಇರೋ ಅಷ್ಟು ಸಾಲ ಮಾಡೋಕ್ಕೆ ಆಗಲ್ಲ ನಮಗೆ ತೀರ್ಸಕ್ಕಾಗಲ್ಲ ಆಮೇಲೆ ಮರ್ಯಾದೆ ಕಳ್ಕೋಬೇಕಾಗುತ್ತೆ ಬಡ್ಡಿಗೆ ಕೊಡೋಕ್ಕಾಗಲ್ಲ ಏನಂತ್ಕೊಂಡಿದ್ದು ಏನು ಸಾಲ ಕೊಟ್ಟಿಡ್ಕೆ ಬ್ಯಾಂಕ್ನವ್ರೇನು ಬರೀ ಸಾಲ ವಸೂಲಿ ಮಾಡಲ್ಲ ಬಡ್ಡಿನೂ ಕೊಡ್ಬೇಕು ಅವ್ರಿಗೆ ತಿಳ್ಕ ಅಯ್ಯೋ ಏನ್ರಿ ನೀವು ಹಿಂಗೆ ಮಾತಾಡ್ತಿದ್ದೀರಾ ನೋಡೇ ಗೌರಿ ನಾವು ಮನೆ ಕಟ್ತಾ ಇದೀವಿ ಒಂದಿಟ್ಟು ದೊಡ್ಡದಾಗ ಕಟ್ಟೋಣ ಒಂದೇ ಸಲ ಕಟ್ಟೋದು ಸಾಲ ಆದ್ರೂ ಆಗ್ಲಿ ಅಂತ ಹೇಳಿ ನಾನು ಹೇಳ್ತಿದ್ರೆ ನಮ್ಮ ಅತ್ತೆ ತೀರ್ಸಕ್ಕಾಗಲ್ಲ ದುಡ್ಡು ಸೇನೆ ಆಗುತ್ತೆ ಅದು ಇದು ಅಂತನ ಕತೆ ಹೊಡಿತೈತೆ ಅದಕ್ಕೆ ಸರಿಯಾಗಿ ನನ್ನ ಗಂಡನೂ ಹಂಗೆ ಮಾತಾಡ್ತಾ ಇದ್ದಾರೆ ಹೇಳಿ ಗೌರಿ ಹೊಸ ಮನೆ ಕಟ್ತೀವಿ ಅಂದ್ಮೇಲೆ ಒಂದಿಟ್ಟು ದೊಡ್ಡದಾಗ ಕಟ್ಬೇಕು ತಾನೆ ಸೂಜಿ ನೋಡು ಎಷ್ಟು ದೊಡ್ಡದಾಗ ಕಟ್ಟೇವಳಿ ನೋಡಿದ್ರೆ ಎಂತ ಮನೆ ಕಟ್ಟಾರಪ್ಪ ಅಂತನ ಸಂತೋಷ ಆಗುತ್ತೆ ಹಂಗೇನೆ ನಾವು ದೊಡ್ಡದಾಗೆ ಕಟ್ಟಬೇಕು ಹೌದು ಕಣಪ್ಪ ಗಿರೀಶ ದೊಡ್ಡದಾಗೆ ಕಟ್ರಿ ಏನು ಅಯ್ಯೋ ಅವ್ರಿಗಿನ್ನ ನೀವೇನು ಕಡಿಮೆ ಏನ್ ನೇತ್ರಿಗೂ ಆಸೆ ಇರಲ್ವಾ ದೊಡ್ಡದಾಗ ಕಟ್ಟಬೇಕು ಅಂತಾನ ಅಲ್ಲ ನೆನ್ನೆ ಮನೆ ಮದ್ವೆಯಾಗ ಹೋಗಿರೋ ಸೂಜಿನೇ ಅಷ್ಟು ದೊಡ್ಡ ಮನೆ ಕಟ್ಟಿ ಸಾಲಾಗಿಲ್ಲ ಅಂತ ತೀರಿಸ್ಕೊಂಡು ಹೆಂಗೋ ಇದಾರೆ ನೇತ್ರ ಕೈಲೇ ಸಾಲ ತೀರ್ಸಕ್ಕಾಗಲ್ಲ ಅಂತಿದ್ಯಾ ನೀನು ನಿನ್ ತಂಗಿಗಿನ ಕಡೆ ಏನು ಹೇಳು ತಂಗಿ ಅಂತಾಳು ಅಷ್ಟು ದೊಡ್ಡ ಮನೆ ಕಟ್ಟಿಳು ಅಣ್ಣ ಯಾದನಿಗೆ ಇನ್ನು ಅಷ್ಟೇ ಅದಕ್ಕಿಂತ ದೊಡ್ಡ ಮನೆ ಕಟ್ಟಬೇಕು ಅನ್ನೋದು ಇರಬೇಕು ಕನಸು ಅದ್ ಬಿಟ್ಬಿಟ್ಟು ಸಾಕು ನಮ್ಗೀಟೆ ಅಂತಾನೆ ಕನಸು ಕಾಣಬೇಕು ದೊಡ್ಡದಾಗ ಕಾಣಬೇಕು ಕನಸು ಕಾಣೋರು ಕಾಣೋದೇ ಕಾಣ್ತೀವಂತೆ ದೊಡ್ಡದಾಗ ಕಾಣಬೇಕು ಗೌರಿ ಅವರೇ ಸುಮ್ಮನಿರ್ತೀರಾ ನೀವು ಬೇರೆ ಇವಳು ಹೇಳಿದ್ಕೆ ಸರಿಯಾಗಿ ಇದ್ದೀರಾ ಅಲ್ಲ ಉಪ್ಪಿನಕಾಯಿ ಮಾಡಿ ನಿನ್ನೆ ಮನೆ ಮಾಡಿದ್ದೀರಾ 1 ತಿಂಗಳಿಗೆ ಒಂದು 5,000 ದುಡ್ದಿದ್ದೀರಾ ಅಷ್ಟು ಸಾಕಾ ಮುಂದಿನ ತಿಂಗಳು ಆರ್ಡ್ರನ್ನೇ ಕೊಟ್ಟಿಲ್ಲ ಇನ್ನು ನೀವು ಖಾಲಿ ಹೊಡಿತಾ ಇದ್ದೀರಾ ಅಂತದ್ರಾಗ ಅದನ್ನ ನೆಚ್ಕೊಂಡು ನಾವು ಮನೆ ಕಟ್ಟಕ್ಕಾಗಲ್ಲ ನಮ್ಗಂತೂ ಅಷ್ಟು ದೊಡ್ಡ ಮನೆ ಕಟ್ಟೋದಾದ್ರೆ ಮನೇನೇ ಬೇಡ ಆಮೇಲೆ ಸಾಲ ಮಾಡಿ ನಾವು ಅಯ್ಯನ ಬೇಕಾಗುತ್ತೆ ಸರಿಯಾಗಿ ಹೇಳ್ದೆ ಕಣೋ ಗಿರೀಶ ಬಾ ಮನೆಗೆ ಹೋಗಿ ನಿಮ್ಮ ಅಪ್ಪನ ಕೊಟ್ಟೆ ಮಾತಾಡೋಣ ಇವಳು ನಿಮ್ಮ ಹೆಂಡತಿದು ಭಾರಿ ದೊಡ್ಡ ಕನಸು ಅದೆಲ್ಲ ಈಡೇರ್ಸಕ್ಕಾಗದೇರೋ ಅಂತದ್ದು ಹಾಸಿಗೆ ದೊಡ್ಡ ಕಾಲು ಚಾಚಬೇಕು ಸುಮ್ಮನೆ ಅತಿ ಆಸೆ ಪಟ್ರೆ ಯಾವುದು ಆಗಲ್ಲ ಯಾರೋ ಮಾಡ್ಯವ್ರೆ ಅಂತೇಳಿ ನಾವು ಹೋಗಕ್ಕಾಗಲ್ಲ ಯಾರೋ ಮಾಡಿದ್ರೆ ನನಗೇನು ಇದಿರ್ತಿರ್ಲಿಲ್ಲ ನಿಮ್ಮ ಮಗಳು ನನ್ನ ಆದ್ಮಿ ಮಾಡಿರೋದು ಅದನ್ನ ನೋಡಿದ್ರೆ ನನಗೂ ಹೊಟ್ಟೆ ಉರಿಯಲ್ವಾ ನಾವು ಹಂಗೆ ಮಾಡ್ಲಿಲ್ವಲ್ಲಪ್ಪ ಅಂತಾನೆ ನಿನಗೇನದೇನಿಲ್ಲ ಮಗಳು ಚೆನ್ನಾಗಿದೆ ಸಾಕು ಅಲ್ವಿ ನಾವ್ ಹೆಂಗಾದ್ರೂ ಹಾಳಾಗೋಗ್ಲೇಳು ಅಯ್ಯೋ ನನಗೆ ಯಾಕೆ ಮಗಳು ಮಾಡಿರೋ ಖುಷಿನೇ ಸೊಸೆ ಮಾಡಿರೋ ಖುಷಿನೇ ಸೊಸೆ ಮಾಡಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಆದ್ರೆ ಕೈಲಾಗ್ಬೇಕಲ್ಲ ನಮಗೆ ಅವ್ರಪ್ಪಯ್ಯ ಅಂತೂ ನಮ್ಮ ಅಳಿಯ ನಿಮ್ಮ ಅಪ್ಪಯ್ಯ ಅಂತೂ ಸಾವುಕಾರರು ಆಸ್ತಿ ಕೊಟ್ಟವ್ರೆ ಅವರು ಇಬ್ರು ಉಪ್ಪಿನಕಾಯಿನ ಚೆನ್ನಾಗಿ ದುಡಿತಾ ಇದ್ದಾರೆ ಅಂಗಡಿಗೆ ದುಡಿತಾರೆ ಅದಕ್ಕೆ ಕಟ್ಟೇವ್ರೆ ನಿನಗಿನ್ನು ಉಪ್ಪಿನಕಾಯಿನಾಗೆ ಇನ್ನು ಇವಾಗಿನ 1 ತಿಂಗಳು ಆಗೈತೆ ಅಷ್ಟೇನೆ ಅಷ್ಟಕ್ಕೆ ಆಲೇನೆ ನೀನು ದುಡಿತೀನಿ ಅಂತನ ಹೇಳ್ತಾ ಇದ್ಯಾ ಅದು ಯಾವ ಗ್ಯಾರಂಟಿ ಸರಿ ಆಯ್ತು ನೀವು ಹೋಗ್ರಿ ಮಂತಕ್ಕೆ ಬರೋ ಗಿರೀಶ ಹೋಗೋಣ ನಾವು ಇವಳೇನಾದ್ರೂ ಮಾಡ್ಕೊಂಬ್ಲಿ ಓಡೆ ಗೌರಿ ಹೆಂಗ್ ಮಾತಾಡ್ತಾರೆ ನನ್ನ ಗಂಡನು ನಮ್ಮ ಅತ್ತೆನು ನಾನು ಅವ್ರಿಗಿನ್ನ ದೊಡ್ಡ ಮನೆ ಕಟ್ಟಬೇಕು ಅಂತ ನಾನು ಪ್ಲಾನ್ ಆಗ್ತಿದ್ರೆ ಇವರು ದೊಡ್ಡ ಮನೆ ಬೇಡ ಏನು ಬೇಡ ಸಾಕು ಸಣ್ಣದಾಗಿ ಇರಕ್ಕೆ ಒಂದು ಸೀಟ್ ಹಾಕೊಂಡು ಸುಮ್ಮನಾಗನ ಸಾಕು ಅಂತ ನಮ್ಮ ಹೇಳ್ತಾ ಇದ್ದಾಳೆ ನಮ್ಮ ಅತ್ತಿ ಸೀಟ್ ಹಾಕೊಂಡ್ರೆ ನಮ್ಗೆ ಅವಮಾನ ಆಗಲ್ವೇನಿ ಸೂಜಿ ಮನೆಗಿಂತ ದೊಡ್ಡ ಮನೆ ಕಟ್ಟಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಯ್ಯೋ ನಿಮ್ಮ ಅತ್ತಿಗೆ ಮಗಳು ಚೆನ್ನಾಗಿರ್ಬೇಕಷ್ಟೇ ಸೊಸೆ ಹೆಂಗಾದ್ರೆ ಏನಂತಿ ಎಮಗ್ ಗೊತ್ತಾಗಲ್ಲ ಸುಮ್ಮನೆ ನಿನ್ ಗಂಡಗೆ ಉಪಾಯ ಮಾಡಿ ಏನಾದ್ರೂ ಹೇಳ್ಬಿಟ್ಟು ದೊಡ್ಡದಾಗಿ ಪಾಯ ಹಾಕತ್ ಕಲ್ತ್ಕ
ಹಂಗೆ ಮಾಡ್ತೀನಿ ನಾನಂತೂ ಸಣ್ಣ ಗಿಣ್ಣ ಮನೆ ಅಂತಂದ್ರೆ ಕಟ್ಟೋದೇ ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಏನು ಬೇಡ ಸಣ್ಣದಾಗ ಕಟ್ಟಿ ಯಾಕೆ ನಾವು ಕಟ್ಟಂಗಿದೆ ದೊಡ್ಡದಾಗೆ ಕಟ್ಟಬೇಕು 4 ಜನ ಹೊಗಳಂಗೆ ಅದೇ ಅಪ್ಪ ನಾನು ಅಷ್ಟೇ ಅಮ್ಮ ನಮ್ಮ ಮನೆ ಏನಾದ್ರು ನಾವು ಹೊಸ ಮನೆ ಕಟ್ತೀವಿ ಅಂದ್ರೆ ದೊಡ್ಡದಾಗೆ ಕಟ್ಟೋದು 4 ಜನ ಹೊಗಳಿರೇನೆ ನಮಗೂ ತೃಪ್ತಿ ಆಗೋದು ಕಟ್ಟಿದ್ಕು ಸಾರ್ಥಕ ಆಗೋದು ಇವಕ್ಕೆಲ್ಲ ಎಲ್ಲಿ ಗೊತ್ತಾಗುತ್ತೆ ಬಾ ಸರಿ ಬಾ ನಾವು ಉಪ್ಪಿನಕಾಯಿ ಶೆಡ್ ಹತ್ರ ಹೋಗಿ ಉಪ್ಪಿನಕಾಯಿ ಆದ್ರೂ ಮಾಡೋಣ ಅವ್ರಿಗೆ ಪತ್ರ ಬರೆದಿದ್ದೀನಿ ಉಪ್ಪಿನಕಾಯಿ ಓನರ್ಗೆ ಏನಾನ ಅವರು ಪತ್ರ ಬರೆದ್ರೆ ಏನಾದ್ರು ಆರ್ಡರ್ ಕೊಟ್ಟರೆ ಮಾಡೋಣ ಅವರಿಗೆ ಇಲ್ಲಾಂದರೆ ಹೋಟ್ಲುಗಳಿಗೂ ಅಂಗಡಿಗಳಿಗೂ ಕೊಡೋಣ ಬಾ ಏನು ತಲೆ ಕೆಡಿಸ್ಕೋಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.